ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಧನುಶ್ರೀ. ಜ್ಯೋತಿಷ್ಯ ಶಾಸ್ತ್ರ, ವಾಸ್ತುಶಾಸ್ತ್ರ, ಭೂತಕಾಲ, ವರ್ತಮಾನ, ಭವಿಷ್ಯತ್ ಕಾಲ ಇದೆಲ್ಲದ್ರ ಬಗ್ಗೆನೂ ನಿಖರವಾದ ಮಾಹಿತಿಯನ್ನು ಹೇಳುವ ಪಂಡಿತ ದಿನೇಶ್ ಗುರುಜಿಯವರು ಕಾರ್ಯಕ್ರಮದಲ್ಲಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಗುರುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿಂ ಆಧಾರಾಂ ಸರ್ವವಿದ್ಯಾನಾಂ ಹಯಗ್ರೀವ ಮುಪಾಸ್ಮಹೆ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ ವೀಕ್ಷಕರೇ, ನೀವು ಕ್ಲಾಸಸ್ಗಳಿಗೆ ಜಾಯಿನ್ ಆಗೋದಕ್ಕೆ ಇನ್ನು ಕೆಲವು ದಿನಗಳಿದೆ ಅಂತಲೇ ಹೇಳ್ಬೋದು. ಒಂದು ಸುವರ್ಣಾವಕಾಶ ಮಿಸ್ ಮಾಡಿಕೊಳ್ಳೇಬಾರ್ದು ಅಂತಲೇ ಹೇಳ್ಬೋದು. ಡಿಸೆಂಬರ್ 1ನೇ ತಾರೀಕಿಂದ ಜ್ಯೋತಿಷ್ಯ ಶಾಸ್ತ್ರದ 15 ದಿನದ ಕ್ಲಾಸಸ್ಗಳು ಶುರು ಆಗ್ತದೆ. ನಮ್ಮ ಪ್ರತಿನಿತ್ಯದ ಕಾರ್ಯಕ್ರಮದಲ್ಲಿ ಜ್ಯೋತಿಷ್ಯ ಅನ್ನೋದು ಎಷ್ಟು ಇಂಪಾರ್ಟೆಂಟು, ನಮ್ಮ ಲೈಫಲ್ಲಿ ಹೇಗೆಲ್ಲ ವರ್ಕ್ ಆಗುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀವಿ. ಕರೆ ಮಾಡಿದವರು ಕೂಡ ಅಷ್ಟೇ, ಪ್ರತಿಯೊಂದು ವಿಚಾರಕ್ಕೂ ಪ್ರಶ್ನೆ ಕೇಳ್ತಾರೆ. ಒಂದು ಲೈಫಲ್ಲಿ ಏನಾದರೂ ಒಂದು ನಿರ್ಧಾರ ತಗೊಳ್ಳೋಕ್ಕೂ ಮುಂಚೆ ಇದು ಮಾಡಬೇಕಾ ಮಾಡಬಾರ್ದಾ ಅನ್ನೋ ಒಂದು ಡೌಟು ಸಾಮಾನ್ಯವಾಗಿ ಬಂದೇ ಬರುತ್ತೆ. ಒಳ್ಳೇದಾಗುತ್ತಾ ಒಳ್ಳೇದಾಗಲ್ವಾ ಅಂತ ತಿಳ್ಕೊಳ್ಳೋಕ್ಕೆ ಗುರುಜಿಯವ್ರು ಹೇಳ್ದಂಗೆ ನೀವು ಹೋಗಿ ಪುರೋಹಿತರ ಹತ್ರ ಕೇಳ್ತೀರಾ, ಅದರಲ್ಲೂ ಕೂಡ ಅರ್ಧಂಬರ್ಧ ತಿಳ್ಕೊಳ್ತೀರಾ. ಅದೆಲ್ಲದ್ರ ಬದಲು ಜ್ಯೋತಿಷ್ಯವನ್ನು ನೀವೇ ಕಲ್ತ್ಕೊಂಡ್ರೆ ಆ ಎಲ್ಲ ಪ್ರಶ್ನೆಗೆ ನೀವೇ ನಿಮ್ಮ ಮನೆಯಲ್ಲೇ ನಿಮ್ಮ ಯಾವಾಗ ಬೇಕು, ಯಾವ ಹಂತದಲ್ಲಿ ಏನೆಲ್ಲ ಬೇಕು ಅನ್ನೋದನ್ನ ನೀವೇ ತಿಳ್ಕೊಳ್ಬೋದು. 15 ದಿನದ ಕ್ಲಾಸಸ್ ಇರುತ್ತೆ. ಈವರೆಗೂ ಗುರುಜಿಯವರಿಂದ 65,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಕಲ್ತಿದ್ದಾರೆ. ಮನೇಲೆ ಕೂತಿ ಕಲ್ತಂಥ ಕ್ಲಾಸಸ್ ಎಲ್ಲೂ ಬರೋ ಅವಶ್ಯಕತೆ ಇರಲ್ಲ. ಅಲ್ಲಿ ಬರಬೇಕು ಇಲ್ಲಿ ಬರಬೇಕು ಅನ್ನೋ ನೆಸೆಸಿಟಿನೇ ಇರಲ್ಲ. ಆನ್ಲೈನ್ ಕ್ಲಾಸಸ್ಸಲ್ಲಿ ನೀವು ಕಲ್ತ್ಕೊಳ್ಬೋದು. ಕೇವಲ 6,999 ರೂಪಾಯಿಗೆ, ತುಂಬ ಕಡಿಮೆ ಅಮೌಂಟು. ಒಂದು ಒಳ್ಳೆ ಅವಕಾಶ ಇದೆ. ಡಿಸೆಂಬರ್ 1ನೇ ತಾರೀಕಿಂದ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಕ್ಲಾಸಸ್ಗಳಿಗೆ ಜಾಯಿನ್ ಆಗ್ಬೋದು. 15 ದಿನದಲ್ಲಿ ನೀವು ಜ್ಯೋತಿಷ್ಯವನ್ನು ಕಲಿಬೋದು. ಒಳ್ಳೆ ಅವಕಾಶ, ಮಿಸ್ ಮಾಡ್ಕೊಳ್ಬೇಡಿ ಅಂತಲೇ ಹೇಳ್ಬೋದು. ಗುರುಜಿ, ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಒಂದು ಪ್ರಶ್ನೆ ಏನಂದರೆ, ಈಗ ಕಾಲ್ ಮಾಡಿದಲ್ಲಿ ಕೇಳ್ತಾರೆ, ನಮ್ಮ ಮಕ್ಕಳು ಎಷ್ಟೇ ಓದಿದ್ರು ವಿದ್ಯೆ ತಲೆಗತ್ತಾ ಇಲ್ಲ ಅಂತ ಹೇಳಿ. ಸೊ ಹಾಗಾಗಿ ಈ ವಿದ್ಯೆ ಅನ್ನೋದು ಬರುತ್ತೆ ಬರಲ್ಲ ಅನ್ನೋದು ಕೂಡ ಜ್ಯೋತಿಷ್ಯದಲ್ಲಿ ಗೊತ್ತಾಗುತ್ತಲ್ಲ. ಎಲ್ಲವೂ ಕೂಡ ಎನರ್ಜಿ ಸೆಂಟರ್ಸ್ ಅಂತ ನಾವು ಕರಿತೀವಿ. ಈ ಎನರ್ಜಿ ಸೆಂಟರ್ಸು ನಮ್ಮ ಬುದ್ಧಿ ಮೇಲೆ ಪ್ರಚೋದನೆ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ಈಗ ಲಗ್ನದಿಂದ 12 ಮನೆಗಳು, ಆ ಲಗ್ನದಿಂದ 12 ಮನೆಗಳು 3ನೇ ಮನೆ ಬಂದಾಗ ಎಜುಕೇಷನ್ ಸ್ವಲ್ಪ ವೀಕ್ ಆಗುತ್ತೆ ಮೊದಲನೇ ಲೆವೆಲಲ್ಲಿ. ಅಂದರೆ ಅವ್ರ ಮೈಂಡು ಎಜುಕೇಷನ್ಗಿನ ಬಿಟ್ಟು ಬೇರೆ ಕಡೆ ವಾಲುತ್ತೆ. ಹಾಗೆ 12ನೇ ಮನೆ ಭಾಳ ಇಂಪಾರ್ಟೆಂಟು. 12ನೇ ಮನೆ ಬುದ್ಧಿಯನ್ನು ವ್ಯಯ ಮಾಡಿಸುತ್ತೆ. ಯಾಕಂದರೆ ಯಾವಾಗ 3ನೇ ಮನೆ 12ನೇ ಮನೆ ದಶಾದಲ್ಲಿ ಬರುತ್ತೋ ಅವ್ರಿಗೆ ಓದಲ್ಲಿ ಆಸಕ್ತಿ ಇರಲ್ಲ. ಹಾಗೆಯೇ ಈ ಥರ ಹೋಗಬೇಕಾದ್ರೆ 2 ಸಜೆಷನ್ಸ್ ಇದೆ. ಈ 3ನೇ ಮನೆ ಮತ್ತು 12ನೇ ಮನೆ ಎಜುಕೇಷನ್ಗೆ ನೆಗೆಟಿವ್ ಆಗಿರ್ತಕ್ಕಂಥದ್ದು. ಅಂಥ ಸಮಯದಲ್ಲಿ ಹಾಸ್ಟೆಲಲ್ಲಿ ಓದಿದಾಗ ಅವ್ರಿಗೆ ಶಿಸ್ತು ಬರ್ತಕ್ಕಂಥದ್ದು 3ನೇ ಮನೆ 12ನೇ ಮನೆಗೆ ಒಂದು ಉಪಾಯ, ಒಂದು ರೆಮಿಡಿ. ಅದು ಬಿಟ್ಟು 6ನೇ ಮನೆ ಬಂದಾಗ ನೋಡಿ, ಯಾವಾಗ ದಶಾದಲ್ಲಿ 3ನೇ ಮನೆ 12ನೇ ಮನೆ ನಡೀತಾ ಇದೆ ಆವಾಗ ಎಜುಕೇಷನ್ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಲ್ಲ. ಅವ್ರು ಚೆನ್ನಾಗಿ ಮಾಡಬೇಕು ಅಂದರೆ ಹಾಸ್ಟ್ಲ್ ಒಂದೇ ದಾರಿ. 6ನೇ ಮನೆ ಬಂದಾಗ ಹಾಸ್ಟ್ಲು ಕೂಡ ವರ್ಕ್ ಆಗಲ್ಲ. 6ನೇ ಮನೆ ವ್ಯಸನಗಳಿಗೆ ಒಳಗಾಗ್ತಕ್ಕಂಥದ್ದು. 6ನೇ ಮನೆ ಒಂದು ಅಡಿಕ್ಷನ್ಗೆ ಒಳಗಾಗ್ತಕ್ಕಂಥದ್ದು. ಅವ್ರ ಮನೇಲಿದ್ದರೂ ಅಷ್ಟೇ, ಹಾಸ್ಟೆಲಿದ್ದರೂ ಅಷ್ಟೇ. ಹಾಸ್ಟೆಲವ್ರೆ ಆಚೆ ಹಾಕ್ಬಿಡ್ತಾರೆ, ಸರಿ ಇಲ್ಲಪ್ಪ 6ನೇ ಮನೆ ಬರ್ತಾಯಿದೆ, ಒಂದು ಬೇಡ ಇವರು, ನಮ್ಮ ಕಂಟ್ರೋಲ್ಗೂ ಸಿಗ್ತಾಯಿಲ್ಲ ಇವರು ಅಂತ ಹೇಳಿ ಬರ್ತಕ್ಕಂಥದ್ದು 6ನೇ ಮನೆ. ಈ 6ನೇ ಮನೆಗೆ ಒಂದು ಉಪಾಯ ಅಂದರೆ ತುಂಬ ಸಮಾಧಾನದಿಂದ ಅವ್ರು ಕೇಳಿದ್ದೆಲ್ಲ ಕೊಡಿಸಿ ಪ್ರೀತಿಯಿಂದ ಗೆಲ್ಲಬೇಕು 6ನೇ ಮನೆ ವರ್ಕ್ ಆದಾಗ. ಇದನ್ನೇ ನಾನು ನನ್ನ ಕ್ಲಾಸಸ್ಸಲ್ಲಿ ಹೇಳ್ಕೊಡ್ತೀನಿ. ತುಂಬ ಜನ ಮಹಿಳೆಯರಿಗೆ ಗೊತ್ತಿಲ್ಲ ನಮ್ಮ ನಕ್ಷತ್ರನಾಡಿ ಕಲಿತು ಅವ್ರ ಮಕ್ಕಳನ್ನೆಲ್ಲ ಎಷ್ಟು ಚೆನ್ನಾಗಿ ಬದಲಾಯಿಸಿದ್ದಾರೆ ಅಂತ. ತುಂಬ ಜನ ಕಾಲ್ ಮಾಡ್ತಾರೆ, ಇಲ್ಲಿ ನಮ್ಮ ಮಕ್ಕಳು ಏನು ಓದಬೇಕು, ಏನು ಇಂಜಿನಿಯರಿಂಗ್ ಸಿಗುತ್ತಾ, ಅದು ಸಿಗುತ್ತಾ, ಇದು ಓದ್ತಾ ಇಲ್ಲ ಅಂತ.
ಅವ್ರಿಗೆ ಗೊತ್ತಿಲ್ಲ 6,999 ಕೊಟ್ಟರೆ ಅವ್ರ ಮಕ್ಕಳಿಗೆ ಹೇಗೆ ಬದಲಾಗುತ್ತೆ ಲೈಫು ಅನ್ನೋದು ಒಂದು ಮೈಂಡಲ್ಲಿ ಇಲ್ಲ. ನಿಮ್ಮ ಮೈಂಡಲ್ಲಿ ಯಾರ್ಯಾರು ವಾಹಿನಿ ನೋಡ್ತಾ ಇದ್ದೀರೋ ನಿಮ್ಮಲ್ಲಿ ಒಂದು ಸಮಸ್ಯೆ ಏನು ಅಂತಂದರೆ, ಕೊಟ್ಟು ನಮ್ಮ ಮಕ್ಕಳದು ಬದಲಾವಣೆ ಮಾಡೋಣ ಅಥವಾ ನಮ್ಮ ಹಸ್ಬೆಂಡ್ದು ಏನಾದರೂ ಸ್ವಲ್ಪ ಕೆಲಸದ ವಿಚಾರದಲ್ಲಿ ಬದಲಾವಣೆ ಮಾಡ್ಕೊಳ್ಳೋಣ, ಇವೆಲ್ಲ ಇಲ್ಲವೇ ಇಲ್ಲ. ನನಗೆ ತಲೆಗೆ ಹತ್ತುತ್ತೋ ಇಲ್ವೋ ಅನ್ನೋ ಭಯ. ಇಷ್ಟು ನೀವು ಟಿ ವಿ ನೋಡ್ತಾ ಇದ್ದೀರಾ, ಅಲ್ಲಿ 300-400 ಜನ ಕೂತಿದ್ದಾರೆ. ನೀವು ನೋಡಿದ್ರೆ ಸುಮ್ಮನೆ ಕೂತಿದ್ದಾರಾ? ಯಾರಿಗೂ ಇಲ್ಲದೆ ಇರೋ ಭಯ ನಿಮಗೆ ಯಾಕೆ? ಅಷ್ಟು ಜನ ಕೂತಿದ್ದಾರೆ, ಅವ್ರಿಗೆಲ್ಲ ಭಯಸ್ತ್ರ. ಅವರೆಲ್ಲ ಏನು ಭಯ ಪಟ್ಕೊಂಡು ಹೆದರ್ಕೊಂಡು ತುಂಬ ಹೆದರಿಕೆ ಆಗ್ತದೆ, ಗಡ ಗಡ ನಡುಕ್ತಾ ಇದೆ, ಓದೋಕ್ಕೆ ಏನಾಗುತ್ತೋ ಅಂತ. ಇರೋ 9 ಗ್ರಹನ 27 ನಕ್ಷತ್ರನ 12 ರಾಶಿನ ಅದು ಯಾರೋ ಕಾಂಪೌಂಡರ್ಗಳು ಕೂತ್ಕೊಂಡು ನಿಮ್ಮನ್ನೆಲ್ಲ ಮಾನಸಿಕವಾಗಿ ಹಿಂಸೆ ಕೊಡ್ತಾಯಿದ್ದಾರೆ. ಅದು ಸತ್ಯನೋ ಇಲ್ವೋ ಗೊತ್ತಿಲ್ಲ, ಅದರಲ್ಲಿ ಸತ್ಯ ಹೇಳೋರು ಇರ್ಬೋದು, ಬಟ್ ನನ್ನ ಪ್ರಕಾರ ಮಿಥ್ಯೆ ಹೇಳೋರೇ ಜಾಸ್ತಿ, ಎದುರಿಸೋರೇ ಜಾಸ್ತಿ. ಹಂಗಾಗ್ಬಿಡುತ್ತೆ ಹಿಂಗಾಗ್ಬಿಡುತ್ತೆ ಅಂತ. ಅದಕ್ಕೆ ಯಾವುದು ಮದ್ದಿಲ್ಲ ಈ ದೇಶದಲ್ಲಿ. ಕಲಿಯುಗದಲ್ಲಿ ಈ ಹೆದರ್ಸೋರಿಗೆ ಮದ್ದಿಲ್ಲ, ಯಾವ ಮದ್ದು ಇಲ್ಲ. ಹಾಗೆ 8ನೇ ಮನೆ ಬರ್ತದೆ. 8ನೇ ಮನೆ, ಈ 8ನೇ ಮನೆ ಅಡಚಣೆಯನ್ನು ಕೊಡುತ್ತೆ ಅವ್ರಿಗೆ. ಅಗ್ರೆಸಿವ್ ಬಿಹೇವಿಯರ್ ಅಂತ ನಾವು ಕರಿತೀವಿ 8ನೇ ಮನೆ. 6ನೇ ಮನೆ ಅಡಿಕ್ಷನ್ಗೆ ಹೋದರೆ ಪ್ರೀತಿಯಿಂದ ಗೆಲ್ಬೋದು. 8ನೇ ಮನೆ ಒಂದು ರೀತಿ ದುರಹಂಕಾರ ಬರ್ಬೋದು, ಅಥವಾ 8ನೇ ಮನೆ ಒಂದು ರೀತಿ ರೌಡಿಸಮ್ ಅಂತ ಕರೀತಾರೆ, ಅಥವಾ ಕೆಟ್ಟ ಚಟಗಳು ಅಂತ ಕರೀತಾರೆ, ಗುಪ್ತ ವಿಚಾರಗಳು ಅಂತ ಕರೀತಾರೆ. ಇವೆಲ್ಲವೂ ಬರ್ತಕ್ಕಂಥದ್ದು 8ನೇ ಮನೆ. 8ನೇ ಮನೆಗೆ ಸ್ವಲ್ಪ ಸೊಲ್ಯೂಷನ್ ಸಿಗೋದಕ್ಕೆ ತುಂಬ ಕಷ್ಟ ಜ್ಯೋತಿಷದಲ್ಲಿ. 8ನೇ ಮನೆ ಬಂದಾಗ ಯಾವುದಾದ್ರು ಬೇರೆ ಊರಲ್ಲಿ ಯಾರ್ದಾದ್ರು ಮನೇಲಿ ಓದಿಸ್ಬೇಕು, ಸಾಧಾರಣ. ಇದು ಫೈನಲ್. ಇದು 3-12 ಬಂದಾಗ ಹಾಸ್ಟೆಲ್ಗೆ ಹಾಕೋದು ಒಳ್ಳೆಯದು. ಇದು ತಿಳ್ಕೊಬೇಕಾ ನಿಮ್ಮ ಮಕ್ಕಳದು? ಬಂದು ಕಲ್ತ್ಕೊಳ್ಳಿ ಯಾವ ದಶದಲ್ಲಿ 3-12 ನಡೀತಾ ಇದೆ. 6 ನಡೀತಾ ಇದೆಯಾ, ಅವನಿಗೆ ಬೈಬೇಕಾ, ಹೊಡಿಬೇಕಾ, ಏನು ಮಾಡಬೇಕು, ಪ್ರೀತಿ ಮಾಡಬೇಕಾ, ಮುದ್ದಾಡಿ ಅಥವಾ ಭಾಳ ಸ್ವೀಟಾಗಿ ಹೇಳಬೇಕಾ, 6ನೇ ಮನೆ ಬಂದಾಗ ಮಾಡಬೇಕು. 8ನೇ ಮನೆ ನಡೀತಾ ಇದೆಯಾ, ಯಾರ್ದಾರು ರಿಕ್ವೆಸ್ಟ್ ಮಾಡಿ ಬೇರೆ ಊರಲ್ಲಿ ಇನ್ನೊಬ್ಬರ ಮನೆಯಲ್ಲಿ 8ನೇ ಮನೆ ಪಾಸಿಟಿವ್ ಆಗುತ್ತೆ. ಇದು ಅರ್ಥ ಮಾಡ್ಕೊಳ್ಳಿ. ಈ ಸೀಕ್ವೆನ್ಸ್ ಇರೋದೇ ಹಂಗೆ. ತನ್ನ ಮನೇಲಿ ಅವನಿಗೆ ಒಂಥರ ತಾತ್ಸಾರ, ತನ್ನ ಮನೆಯಲ್ಲಿ ಸೋಂಬೇರಿತನ, ತನ್ನ ಮನೆಯಲ್ಲಿ ದುಶ್ಚಟಗಳು, ತನ್ನ ಮನೆಯಲ್ಲಿ ದುರಹಂಕಾರ, ತನ್ನ ಮನೆಯಲ್ಲಿ ರೌಡಿಸಮ್, ಆ ಸ್ಥಳದಲ್ಲೂ ರೌಡಿಸಮ್, ಫ್ರೆಂಡ್ಸ್ ಎಲ್ಲ ಬ್ಯಾಡ್ ಆಗಿಬಿಡ್ತಾರೆ 8ನೇ ಮನೆ. ತುಂಬ ಜನ ಈ 10th ಓದಿರೋರು, ಫಸ್ಟ್ PU ಸೆಕೆಂಡ್ PUC ಫ್ರೆಂಡ್ಸಿಂದ ಹಾಳಾಗಿದ್ದಾರೆ. ಅದರಲ್ಲಿ 8ನೇ ಮನೆ ನಡೀತಾ ಇರುತ್ತೆ. 8 ಆ ಜಾಗವನ್ನು ಬಿಟ್ಟು ಬೇರೆ ಕಡೆ ಕಳಿಸಿ, ಬೇರೆ ಊರಲ್ಲಿ ಎಷ್ಟೋ ಸಂಬಂಧಿಕರು ಇರ್ತಾರೆ, ರಿಕ್ವೆಸ್ಟ್ ಮಾಡಿಕೊಂಡು ನಿಮ್ಮಲ್ಲಿ ಇಟ್ಕೊಳ್ಳಿ, ನಾವೆಲ್ಲ ಫೆಸಿಲಿಟಿ ಕೊಡ್ತೀವಿ, ಅಲ್ಲಿರೋ ಸ್ಕೂಲ್ಗೆ ಸ್ವಲ್ಪ ಹಾಕಿ, ಕಾಲೇಜಿಗೆ ಹೋಗಿ ಬರ್ತಾನೆ, ನಿಮ್ಮಲ್ಲೇ ಇಟ್ಕೊಳ್ಳಿ, ನಿಮ್ಮ ಹಸ್ತಲ್ಲೇ ಇಟ್ಕೊಳ್ಳಿ ಅಂದರೆ 8 ಯಾವಾಗಲೂ ಕೂಡ ಇನ್ನೊಂದು ಮನೆಗೆ ಹೋದಾಗ ಅದು ಕಾಂಬಿನೇಷನ್ನು ಗ್ರಹಗಳು ಚೇಂಜ್ ಆಗಿಬಿಡ್ತವೆ, ಮೈಂಡೇ ಚೇಂಜ್ ಆಗಿಬಿಡುತ್ತೆ. ಇನ್ನೊಬ್ಬರ ಮೇಲೆ ನಾವು ಕೂತಿದ್ದೀವಿ ಅಂದಾಗ ಸೈಲೆಂಟ್ ಆಗಿಬಿಡ್ತಾರೆ. ಅಲ್ಲಿ ರೌಡಿಸಮ್ ಆಗಲಿ ದೌರ್ಜನ್ಯ ಆಗಲಿ ಮಾಡೋದಿಲ್ಲ. ಇದು ಸಾಕಷ್ಟು ಜನಕ್ಕೆ ಅನುಭವದಿಂದ ಬಂದಿದೆ. ಸಾಕಷ್ಟು ಜನ ಈ 8ನೇ ಮನೆ ಬಂದಾಗ ಇನ್ನೊಬ್ಬರ ಮನೆ ಓದಲಿ ಅಂತ ಹೇಳಿದಾಗ ಪಾಸಿಟಿವ್ ಆಗಿಬಿಟ್ಟಿದೆ ಬೈ ಡಿಫಾಲ್ಟ್. 3-12 ಬಂದಾಗ ಹಾಸ್ಟೆಲ್ಗೆ ಹಾಕಿದ್ದಾರೆ. ಈಗ ಇಲ್ಲಿ ಮನೇಲಿದ್ದಾಗ ಒಂದು 50-60 ತೆಗಿತಾ ಇದ್ದ, ಹಾಸ್ಟೆಲ್ಗೆ ಹೋದ್ಮೇಲೆ ಒಂದು 70 ತೆಗಿತಾನೆ, 80 ತೆಗಿತಾನೆ, ಸಾಕಲ್ಲ. ಅದೇ ರೀತಿ 6ನೇ ಮನೆ ಬಂದಾಗ ಅಯ್ಯೋ ಅವ್ನಿಗೇನು ಹೇಳ್ಬೇಡ, ಸುಮ್ಮನೆ ಅವ್ನಿಗೇನು ಬೇಕೋ ಕೊಡಿಸ್ಕೊಂಡು ಹೋಗು ಅಂತ ಹೇಳಿದಾಗ ಕೊಡಿಸಿದಾಗ ಚೆನ್ನಾಗಿ ಓದ್ತಾರಲ್ಲ, ಅದನ್ನೇ ಕಂಟಿನ್ಯೂ ಮಾಡಿ ಮಾಡುತ್ತೆ. ಅನುಭವದಿಂದ ಬಂದಾಗ ಟೈಮ್ ಆಗೋಗಿರುತ್ತೆ. ಯಾರು ಜ್ಯೋತಿಷ್ಯ ಶಾಸ್ತ್ರ ಕಲಿತಾರೆ ಅವರ ಮಕ್ಕಳನ್ನ ತುಂಬ ಚೆನ್ನಾಗಿ ಶೇಪ್ ಮಾಡ್ಬೋದು, ನಿಮ್ಗೆ ಗೊತ್ತಿಲ್ಲ. ತುಂಬ ಜನ ಇಲ್ಲಿ ಕಾಲ್ ಮಾಡ್ತಾರೆ, ವೇಸ್ಟ್ ಕಾಲ್ಗಳು. ನಾನು ವೇಸ್ಟ್ ಕಾಲೇ ಅಂತೀನಿ ಅವ್ರಿಗೆಲ್ಲ. ಅತ್ಲಾಗೆ ಪೂರ್ತಿನೂ ಕೇಳಲ್ಲ ಜ್ಯೋತಿಷ್ಯ, ಕನ್ಸಲ್ಟೇಷನು ತಗೊಳ್ಳಲ್ಲ, ಕಲಿಯೋದು ಇಲ್ಲ. ಅಂತರ್ಪಿಚಾಚಿಗಳು ಅಂದರೆ ಕಾಲರ್ಸೆ. ನಾನು ನೋಡಿದ್ದೀನಿ. ಇಲ್ಲಿ ಕಾಲ್ ಮಾಡ್ತಾರಾ, ವಾಪಸ್ ಕಾಲ್ ಮಾಡಿ ನೀವು ಕಲ್ತ್ಕೊಳ್ಳಿ ಚೆನ್ನಾಗಿರುತ್ತೆ ಅಂತ ಕನ್ವಿನ್ಸ್ ಮಾಡ್ರೆ, ನಾವು ಕಾಲೇ ಮಾಡಿಲ್ಲ ಚಾನಲ್ಗೆ ಕಾಲ್ ಮಾಡಿಲ್ಲ ಅಂತಾರೆ ಅರ್ಧಕ್ಕರ್ಧ ಜನ. ಎಷ್ಟು ಸುಳ್ಳು ಹೇಳ್ತಿರೋ ಜ್ಯೋತಿಷ್ಯದಲ್ಲಿ, ಸುಳ್ಳು ಬೇರೆ ಹೇಳ್ತೀರಿ ನಿಮ್ಗಳೆಲ್ಲ.
ನಮ್ಮ ಟೆಲಿಕಾಲರ್ಸ್ ಕಾಲ್ ಮಾಡಿದ್ರಲ್ಲ ಏನಾದ್ರು ಸಜೆಷನ್ ಬೇಕಾ ಗುರೂಜಿ ಏನೋ ಒಂದು ಇದು ಮಾಡಿದ್ರು ಅದು ಮಾಡ್ತಾ ಇದ್ದೀರಾ ಆ ಥರ ಒಂದು ಸಾಂತ್ವನ ಕೇಳಿದ್ರೆ ಕಾಲೇ ಮಾಡಿಲ್ಲ. ಗ್ರಹಗಳ ಮೇಲೆ ಸುಳ್ಳು. ಇನ್ನು ಎಲ್ಲಿಂದ ನಿಮ್ಮ ಮಕ್ಕಳು ಒಳ್ಳೇದಾಗುತ್ತೆ, ನಿಮ್ಮ ಗಂಡಂಗೆ ಒಳ್ಳೇದಾಗುತ್ತೆ, ನಿಮ್ಗೆ ಒಳ್ಳೇದಾಗುತ್ತೆ? ಅಲ್ಲ, ನಾನು ಯೋಚನೆ ಮಾಡೋದು, ಇಷ್ಟಪಟ್ಟು ಕಾಲ್ ಮಾಡಿರ್ತಾರೆ, ನಾವು ಒಂದು ವಿಚಾರಕ್ಕೆ ಕಾಲ್ ಮಾಡಿರ್ತೀವಿ, ಅಂತಾರಲ್ಲಿ ಬರೀ ಬೋಳ ನಾಯಿಗಳೇ. ಅದಕ್ಕೆ ಪರಿಹಾರ ನಿಮ್ಗಳಿಗೆ ಯಾಕಾಗಲ್ಲ ಅಂದರೆ, ನಂಬಿ ಫ್ರೀ ಕಾಲ್ ಇಲ್ಲಿ ತಗೋತೀರಾ. ನಂಬಿಕೆಯಿಂದ ನಾವು ಮಾಡ್ತೀವಿ, ಏನೋ ಸರೋಯ್ತಾ, ನಿಮಗೆ ತುಂಬ ಕಷ್ಟ ಇದ್ದರೆ ಕನ್ಸಲ್ಟೇಷನ್ ತಗೊಳ್ಳಿ, ಇಲ್ವಾ ನಮ್ಮ ಹತ್ರ ಟ್ರೈನ್ಡ್ ಪಂಡಿತರು ಇರ್ತಾರೆ. ತುಂಬ ಕಷ್ಟ ಇರೋರಿಗೆ 500 ರೂಪಾಯಿಗೆ ನಾವೇ ಜಾತಕ ಹೇಳ್ತೀವಿ. ನಾವಲ್ಲಿ 528 ರೂಪಾಯಿಗೆ ಪರಿಪೂರ್ಣ ಜಾತಕ ಹೇಳ್ತೀವಿ. ನಮ್ಮ ಟ್ರೈನಿಂಗ್ ಇರುತ್ತೆ, ಅದನ್ನು ಕೇಳಕ್ಕೆ ಮಾಡಿರ್ತೀವಿ. ಎಲ್ಲೋ ಒಂಥರ ನಿಮ್ಮ ಗ್ರಹಗತಿಗಳೇ ಸರಿ ಇರಲ್ಲ. ಯಾವಾಗಲೂ ಕೂಡ ನಿಮಗೆ ಕರೆ ಬರ್ತಾ ಇದೆ ಅಂದರೆ ಆಪರ್ಚುನಿಟಿ ಬರ್ತಾ ಇದೆ ಅಂತ ಅರ್ಥ. ಇದನ್ನು ಇಗ್ನೋರ್ ಮಾಡಿಬಿಡಿ. ತುಂಬ ಜನ ಕಾಲ್ಸ್ ಎತ್ತಲ್ಲ, ನಾನು ನೋಡಿದ್ದೀನಿ. ತುಂಬ ಜನ ಕಾಲ್ಸ್ ಎತ್ತಲ್ಲ, ಯಾರ್ದು ಅಂತಾರೆ. ಮಿಸ್ ಮಾಡ್ಕೋಬಾರ್ದು. ಎತ್ತಿ ಸಮಾಧಾನದಿಂದ ಕೇಳಿ, ಯಾವ ವಿಚಾರ ಅಂತ ಕೇಳಿ. ಇದ್ರದ್ದು ಹೇಳ್ತಾ ಇಲ್ಲ, ಲೈಫಲ್ಲಿ ಹೇಳ್ತಾ ಇರೋದು ನಾನು. ಧೈರ್ಯದಿಂದ ಮಾಡಿ. ಅದರಲ್ಲಷ್ಟು ಇನ್ಶೂರೆನ್ಸ್ ಕಾಲ್ಗಳು ಬರ್ತವೆ, ಅದರಲ್ಲೊಂದಷ್ಟು ಇತ್ತಗಳಿ ಹತ್ತಗಳಿ ಅಂತ ಬರ್ತದೆ. ಅದು ಬರ್ತದೆ ಕಾಮನ್. ಅದು ಇವಾಗ ಮಾರ್ಕೆಟಿಂಗ್ ಎಲ್ಲ ಬಂದಿದೆ. ಬಟ್ ಆದರೆ ಆಪರ್ಚುನಿಟೀಸ್ ತುಂಬ ಬಂದವರು ಮಿಸ್ ಮಾಡ್ಕೊಂಡಿದ್ದಾರೆ. ಫೋನ್ ಎತ್ತದಲ್ಲೇ ಭಾಳಷ್ಟು ಜನ ಆಪರ್ಚುನಿಟೀಸ್ ಮಿಸ್ ಮಾಡ್ಕೊಂಡಿದ್ದಾರೆ. ಯಾಕಂದರೆ ಒಂದೊಂದು ಟೈಮಲ್ಲಿ ಬರುತ್ತದು. ನಮ್ಮದು ನಿಮ್ಮ ಕಾಲ್ ಬಂದಾಗ ನಿಮ್ಮ ಟೈಮ್ ಚೆನ್ನಾಗಿದೆ ಅಂತ ಅರ್ಥ. ಅದಕ್ಕೂ ಕಾಲ್ ಎತ್ತಲ್ಲ ನೀವು. ಇಲ್ಲಿ ನಾವು ಕಾಲ್ ಎತ್ತೀವಿ ನಿಮ್ಮದು. ಕಾಲ್ ಎತ್ತಿ ಮಾತಾಡಿ ಹೇಳಿ. ಸೊ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸ 3ನೇ ಮನೆ, 6ನೇ ಮನೆ, 8ನೇ ಮನೆ, 12ನೇ ಮನೆ, ಇವಿಷ್ಟು ಕೂಡ ನೆಗೆಟಿವ್ ಹೌಸಸ್ ಫಾರ್ ಎಜುಕೇಷನ್. ಇದು ಎಲ್ಲಿವರೆಗೂ ಇರುತ್ತೆ ಅಂತಂದರೆ ಸೆಕೆಂಡ್ PUC ವರೆಗೂ ಮಾತ್ರ ಲೆಕ್ಕಾಚಾರ ಬರೋದು. ಸೆಕೆಂಡ್ PUC ವರೆಗೂ ಮಾತ್ರ ಲೆಕ್ಕಾಚಾರ ಬರೋದು. ಈ ಓದ್ತಾ ಇಲ್ಲ ಅಂದ್ಬಿಟ್ಟು ಇವ್ರು ಏನು ಮಾಡ್ತಾರೆ, ಹೆಸರು ಚೇಂಜ್ ಮಾಡೋಕ್ಕೆ ಹೋಗ್ಬಿಡ್ತಾರೆ. ಹೆಸರಲ್ಲಿ ಹೆಂಗೆ ಅವ್ನು ಓದೋಕ್ಕೆ ಚೇಂಜ್ ಮಾಡ್ತಾನೆ ಅಂದರೆ ಹಣೆ ಬರ ಹೆಂಗೆ ಚೇಂಜ್ ಆಗುತ್ತೆ ರೀ? ನನಗಂತೂ ಅರ್ಥ ಆಗಿಲ್ಲ. ಯಾವ ಕಾನ್ಸೆಪ್ಟ್ ಮೇಲೆ ವರ್ಕ್ ಆಗುತ್ತೆ ಹೆಸರು ಚೇಂಜು? ABCD ಬರೋಕ್ಕಿಂತ ಮುಂಚೆನೇ ವಿದ್ಯಾಭ್ಯಾಸ ಇತ್ತು. ABCD ಬರೋಕ್ಕಿಂತ ಮುಂಚೆನೇ ಶಾಸ್ತ್ರ ಇತ್ತು. ABCD ಬರೋಕ್ಕಿಂತ ಮುಂಚೆನೇ ನಮ್ಮ ಕನ್ನಡ ಇತ್ತು, ನಮ್ಮ ಸಂಸ್ಕೃತ ಇತ್ತು, ಬೇರೆ ಇತರೆ ಭಾಷೆಗಳಿತ್ತು. ABCD ಬಂದಿದ್ದು ಆಮೇಲೆ. ಅದು ಹೆಂಗೆ ABCD ಎಲ್ಲ ಲ್ಯಾಂಗ್ವೇಜ್ಗಿನ್ನ ಶ್ರೇಷ್ಠ ಆಗಿಬಿಡುತ್ತೆ? ಅದು ಜನರಲಾಗಿ ಎಲ್ಲರೂ ಯೂಸ್ ಮಾಡ್ತಾಯಿದ್ರು, ಇಂಗ್ಲೀಷ್ ಅಷ್ಟೇ. ಅದೊಂದು ವ್ಯಾವಹಾರಿಕ ಭಾಷೆ ಆಗಿದೆ. A ಕಂಡುಹಿಡಿದವ್ರು ಯಾರಪ್ಪ? A ಕಂಡುಹಿಡಿದವ್ರು ಯಾರು? B ಕಂಡುಹಿಡಿದವ್ರು ಯಾರು? C ಕಂಡುಹಿಡಿದವ್ರು ಯಾರು? ಅಲ್ವಾ? ಈ ಅಕ್ಷರದಿಂದ ಚೇಂಜ್ ಮಾಡ್ಕೊಂಡ್ರೆ ಹಿಂಗಾಗ್ಬಿಡುತ್ತೆ ಹಂಗಾಗ್ಬಿಡುತ್ತೆ ಅಂತ ಹೇಳ್ತಾರಲ್ಲ, ಎಲ್ಲ ತಲೆಕೆಟ್ಟಿದೆ ಅನಿಸುತ್ತೆ. ಅವ್ರ ಅಕ್ಷರದಿಂದ ಸ್ಟಾರ್ಟ್ ಆಗಿರೋದೇ ಫೇಮಸ್ ಆಗಿಲ್ಲ. ಈಗ ನಾಳೆ ನಾನು ಚೇಂಜ್ ಮಾಡ್ತೀನಪ್ಪ, ನನ್ನ ಹೆಸರು ಚೇಂಜ್ ಮಾಡ್ತೀನಿ, ನಾಳೆ ನಾನು ಚೇಂಜ್ ಮಾಡ್ಕೋತೀನಿ. ಸೊ ಮೋಸ್ಟ್ಲಿ ಆವಾಗ ನಾನು ನ್ಯಾಷನಲ್ ಲೆವೆಲಲ್ಲಿ ಯಾವ್ದಾದ್ರು TV ಚಾನಲಲ್ಲೋ ದೊಡ್ಡ ಚಾನಲಲ್ಲಿ ಕೂರಿಸ್ತಾರೆ. ನನಗೆ ಹೆಸರು ಚೇಂಜ್ ಆಯ್ತಲ್ಲ, ಹೆಸರು ಚೇಂಜ್ ಮಾಡ್ಕೊಳೋಣಪ್ಪ, ಅವನು D ಇಂದ ಇದು ಬಂದೈತೆ, ಕರೀರೋ ಅವ್ನು ಫಸ್ಟು. ಮುಟ್ಟಾಳ್ರು. ಹೆಸರು ಬದಲಾವಣೆ. ಹುಟ್ಟಿದಾಗ ಏನಾದರೂ ಹೆಸರು ಬದಲಾವಣೆ ಮಾಡಬೇಕು ಅಂತಂದರೆ ಅಲ್ಲಿ ಏನೋ ಒಂದು ವೈಬ್ರೇಷನ್ ಇರಲಿ ಅಂತ, ಒಂದು ನನ್ನ ಮಗು ಚೆನ್ನಾಗಿರಲಿ ಅಂತೇಳಿ ಮಾಡೋದು. ಅದು ಬಿಟ್ಬಿಟ್ಟು ನಂದು P ಇಂದ ಸ್ಟಾರ್ಟ್ ಆಗಿದೆ ಹಂಗಾಗ್ಬಿಡ್ತದೆ, ನನ್ನ ಮಕ್ಕಳಿಗೆ M ಇಂದ ಸ್ಟಾರ್ಟ್ ಆಗಿದೆ ಹಂಗಾಗ್ಬಿಡ್ತದೆ, Z ಇಂದ ಸ್ಟಾರ್ಟ್ ಆಗಿಬಿಟ್ಟಿದೆ ಹಂಗಾಗ್ಬಿಡ್ತದೆ. ಪ್ರತಿಯೊಂದು ಅಕ್ಷರದಲ್ಲೂ ಇರ್ತಕ್ಕಂಥ ವ್ಯಕ್ತಿಗಳಲ್ಲಿ ಕಳ್ಳರು ಇದ್ದಾರೆ, ಸುಳ್ಳರು ಇದ್ದಾರೆ, ಎಲ್ಲ ಒಳ್ಳೆಯರು ಇದ್ದಾರೆ, ಮಠಮಾನ್ಯರು ಇದ್ದಾರೆ. ಫೇಮಸ್ ಆಗಿರ್ತಕ್ಕಂಥ ಫಿಲ್ಮ್ ಆ್ಯಕ್ಟರ್ಸ್ ಎಲ್ಲ A to Z ವರೆಗೂ ಇದ್ದಾರೆ ರೀ. ಫೇಮಸ್ ಆಗಿರ್ತಕ್ಕಂಥ ಪೊಲಿಟಿಷಿಯನ್ಸು A to Z ವರೆಗೂ ಇದ್ದಾರೆ ರೀ. ಯಾರು ಹೇಳಿದ್ದು ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ಇದು ಸರಿ ಇಲ್ಲ ಅಂತ? ಎಲ್ಲ ಅಕ್ಷರದಲ್ಲೂ ಇರುತ್ತೆ. ಯಾಕೆ ಈ ಮಾತು ಹೇಳಿದೆ ಅಂತಂದರೆ, ಯಾವಾಗ ಇವರು ದಶಾದಲ್ಲಿ 3ನೇ ಮನೆ, 6ನೇ ಮನೆ, 8ನೇ ಮನೆ, 12ನೇ ಮನೆ ನಡೆಯುತ್ತೆ, ಗ್ರಹದ ಬಗ್ಗೆ ಹೋಗಲ್ಲ ಜನಗಳು. ಆಟೋಮೆಟಿಕ್ಕಾಗಿ ಹೆಸರು ಸರಿ ಇಲ್ವೇನೋ ಅಂತ ಹೋಗ್ಬಿಡ್ತಾರೆ. ಎಸ್ಪೆಷಲಿ ಮಹಿಳೆಯರು. ಸುಮ್ಮನೆ ಖಾಲಿ ಕೂತಿರ್ತೀರಿ ಮನೇಲಿ. ನಾನು ನಿಜವಾಗ್ಲೂ ಬೈತಾ ಇದ್ದೀನಿ ನಿಮಗೆ. ಯಾಕೆ ಗೊತ್ತಾ? ಶಾಸ್ತ್ರನ ಒಳ್ಳೆ ಕಡೆ ಬನ್ನಿ. ಈ ಇಂಗ್ಲೀಷ್ ವ್ಯಾಮೋಹದಲ್ಲಿರ್ತಕ್ಕಂಥ ಅಕ್ಷರದಲ್ಲಿ ಏನು ಮಣ್ಣು ಇಲ್ಲ, ಮಸಿನೂ ಇಲ್ಲ. ಕಬ್ಬಣನ ತಗೊಂಡೋಗಿ ಗೋಲ್ಡ್ ಅಂತ ಚೇಂಜ್ ಮಾಡಿರಿ ನಾಳೆ. ಆಮೇಲೆ ಮಲಬಾರೋ ನವರತ್ನಾಗ ಹೋಗಿ ಕೊಡಿ, ಸರ್ ಹೆಸರು ಚೇಂಜ್ ಮಾಡಿದ್ದೀವಿ, ಕಬ್ಬಣ ಅಂತ ಇತ್ತು ಇದಕ್ಕೆ, ಈಗ ಗೋಲ್ಡ್ ಅಂತ ಮಾಡಿದ್ವಿ, ಸ್ವಲ್ಪ ವಾಪಸ್ ಕೊಡಿ ಸರ್ ದುಡ್ಡು. ಹುಚ್ಚರು ಅಂತಾರೆ. ಒಂದು ಕಬ್ಬಣಕ್ಕೆ ನೀವು ನಾಮಕರಣ ಮಾಡಿದ ತಕ್ಷಣ ಅದರ ಗುಣಗಳು ಚೇಂಜ್ ಆಗಲ್ಲ,
ಅದು ಹೇಗೆ ನಿಮ್ಮ ಮಕ್ಕಳ ಗುಣಗಳು ಚೇಂಜ್ ಆಗಿಬಿಡ್ತದೆ? ಸ್ಥಳ ಬದಲಾವಣೆಯಿಂದ ಆದಮೇಲೆ ಅವ್ರ ಮನಸ್ಥಿತಿನ ಚೇಂಜ್ ಮಾಡ್ತೀವಿ. ಹೆಸರು ಚೇಂಜ್ ಮಾಡಿದ ತಕ್ಷಣ ಅದು ಅಲ್ಲೇ ಅದೇ ಜಾಗದಲ್ಲಿ ಕೂತ್ಕೊಂಡು 3, 6, 12 ಬಂದರೆ ಹೆಸರು ಚೇಂಜ್ ಮಾಡಿದ ತಕ್ಷಣ ಅದೇ ಜಾಗದಲ್ಲಿ ಇರ್ತಾರೆ. ನಾನು ಸ್ಥಳ ಬದಲಾವಣೆ ಮಾಡ್ತಾಯಿದ್ದೀನಿ, ಎನ್ವಿರಾನ್ಮೆಂಟಲ್ ಚೇಂಜ್ ಮಾಡ್ತಾಯಿದ್ದೀನಿ. ಯಾವಾಗ ಎನ್ವಿರಾನ್ಮೆಂಟಲ್ ಚೇಂಜ್ ಆಗುತ್ತೆ, ಸ್ವಲ್ಪ ಮನಸ್ಥಿತಿ ಚೇಂಜ್ ಆಗುತ್ತೆ. ಬೇರೆ ಇನ್ನೇನು ಹೇಳ್ತಾ ಇಲ್ಲ. 50-60% ತಗೊಳ್ಳೋನು 70% ತೊಗೊಳ್ತಾನೆ ಅಂತ ಹೇಳ್ತೇನೆ, ರ್ಯಾಂಕ್ ತೊಗೊಳ್ತೀನಿ ಅಂತ ಹೇಳ್ತಾ ಇಲ್ಲ. ಅದು ಬಿಟ್ಬಿಟ್ಟು ಹೆಸರು ಚೇಂಜ್ ಮಾಡೋಕ್ಕೆ ಹೋಗ್ತೀರಾ? ಓಕೆ ಗುರುಜಿ, ಮುಂದುವರ್ಸೋಣ, ಒಂದು ಬ್ರೇಕ್ ತಗೊಳ್ಳೋಣ. ಜ್ಯೋತಿಷ್ಯ ಶಾಸ್ತ್ರದ ಕ್ಲಾಸಸ್ಸಲ್ಲಿ ನೀವೇನೆಲ್ಲ ಕಲಿತೀರಾ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿದೆ, ನೋಡ್ಕೊಂಡು ಬನ್ನಿ. ಎಲ್ಲರಿಗೂ ನಮಸ್ಕಾರ. ವೈಜ್ಞಾನಿಕ ತಂತ್ರಜ್ಞಾನವನ್ನು ಒಳಗೊಂಡಿರುವ ನಕ್ಷತ್ರ ನಾಡಿ ಜ್ಯೋತಿಷ್ಯ ತರಗತಿಗಳಿಗೆ ಸುಸ್ವಾಗತ. ಈ ತರಗತಿಗಳಲ್ಲಿ ಪಂಡಿತ್ ದಿನೇಶ್ ಗುರೂಜಿ ಅವರು ಕಲಿಸಿಕೊಡುವ ವಿಚಾರಗಳೆಂದರೆ ನಮ್ಮ ಬ್ರಹ್ಮಾಂಡದ ಸೃಷ್ಟಿ, ವಿಷ್ಣುವಿನ ದಶಾವತಾರಗಳಲ್ಲಿ ವೈಜ್ಞಾನಿಕ ಆಧಾರ, 4 ಯುಗಗಳು, ಉತ್ತರ ಧ್ರುವದ ಪ್ರಾಮುಖ್ಯತೆ, ನಕ್ಷತ್ರಗಳು, ರಾಶಿಗಳು, ರಾಹು ಮತ್ತು ಕೇತು ಪುರಾಣ, ರಾಶಿ ಚಕ್ರದಲ್ಲಿ 27 ನಕ್ಷತ್ರಗಳ ಸ್ಥಾನ, ರಾಶಿ ಚಕ್ರದ ಡಿಗ್ರಿ ಲೆಕ್ಕಾಚಾರ, ನಕ್ಷತ್ರದ 108 ಪಾದಗಳು, ದಶಾ ಲೆಕ್ಕಾಚಾರ, ರಾಶಿ ಚಕ್ರದ ಗುಣಲಕ್ಷಣಗಳು, ಲಗ್ನದ ಪ್ರಾಮುಖ್ಯತೆ, ಲಗ್ನ ಲೆಕ್ಕಾಚಾರ, ದಿನಗಳಲ್ಲಿ ಲಗ್ನವನ್ನು ಕಂಡುಹಿಡಿಯುವ ಸರಳ ಲೆಕ್ಕಾಚಾರ, ಲಗ್ನದಿಂದ ವಿವಿಧ ಮನೆಗಳಲ್ಲಿನ ಗ್ರಹಗಳು, ನಕ್ಷತ್ರ ನಾಡಿ ತತ್ವಗಳು, ಗ್ರಹಾಧಿಪತಿ, ನಕ್ಷತ್ರಾಧಿಪತಿ, ಉಪ ನಕ್ಷತ್ರಾಧಿಪತಿ ಲೆಕ್ಕಾಚಾರ, ಪ್ರಶ್ನಾಶಾಸ್ತ್ರದ ಮುಖೇನ 249 ವಿಭಾಗಗಳ ಲೆಕ್ಕಾಚಾರ, ವಿಶ್ಲೇಷಣೆಯಲ್ಲಿ ದಶಾ, ಭುಕ್ತಿ, ಅಂತರ್ಭುಕ್ತಿಯ ಅರ್ಥ, ಜಾತಕದಲ್ಲಿ, ಶಿಕ್ಷಣದಲ್ಲಿ ಆಯ್ದುಕೊಳ್ಳಬಹುದಾದ ಕೋರ್ಸ್, ಪಡೆಯಬಹುದಾದ ಶೇಕಡವಾರು ಯಶಸ್ಸು, ಉದ್ಯೋಗ ಅಥವಾ ವ್ಯವಹಾರದಲ್ಲಿ ಕ್ಷೇತ್ರದ ಆಯ್ಕೆ, ವ್ಯವಹಾರದಲ್ಲಿ ಯಶಸ್ಸಿನ ಲೆಕ್ಕಾಚಾರ, ಮದುವೆ ವಿಚಾರದಲ್ಲಿ ಸಂಯೋಗಗಳು, ತೊಂದರೆಗಳು, ವಿಚ್ಛೇದನ, ಸಂತಾನದಲ್ಲಿ ತೊಂದರೆಗಳು, ವಿಳಂಬವಾಗುವುದು, ಆಸ್ತಿ ಅಥವಾ ವಾಹನ ಖರೀದಿಯಲ್ಲಿನ ಸಮಯವನ್ನು ತಿಳಿಯುವುದು, ಆರೋಗ್ಯ ವಿಚಾರಗಳಲ್ಲಿ ಶುಭ ಅಶುಭ ಸಮಯದ ಲೆಕ್ಕಾಚಾರ, ಆರೋಗ್ಯ ಸಮಸ್ಯೆಗಳು ಉಂಟಾಗುವ ಸಮಯ ಮುಂತಾದ ವಿಚಾರಗಳ 3 ಹಂತಗಳಲ್ಲಿ ಶುಭ ಅಶುಭ ಸಂಯೋಗಗಳ ವಿಭಜನೆ, ಪವರ್ ಪೊಸಿಷನ್, ಪುಷ್ಪಲ್ ಸಿದ್ಧಾಂತ, ಗೋಚಾರದ ವಿಶ್ಲೇಷಣೆ, ಆಯ್ದ ಸೆಲೆಬ್ರಿಟಿಗಳ ಜಾತಕಗಳ ವಿಶ್ಲೇಷಣೆ, ಪರಿಹಾರಗಳು, ರತ್ನಗಳು, ರುದ್ರಾಕ್ಷಿಗಳು, ಮಂತ್ರ, ಕಲರ್ ಥೆರಪಿ, ದಾನದ ಪರಿಕಲ್ಪನೆ, ಇನ್ನು ಅನೇಕ ವಿಚಾರಗಳ ಬಗ್ಗೆ ಅತ್ಯಂತ ಸರಳವಾಗಿ ಗುರೂಜಿಯವರು ತರಗತಿಯಲ್ಲಿ ಕಲಿಸಿಕೊಡುತ್ತಾರೆ. ಈ ತರಗತಿ ಜೊತೆಗೆ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಬಳಕೆಯಲ್ಲಿರುವ ಗೋಲ್ಡ್ ಟ್ರೀ ಆಸ್ಟ್ರೋ ಆಪ್ ಮೂಲಕ ಜಾತಕವನ್ನು ಪರಿಶೀಲಿಸುವ ಸುಲಭವಾದ ತಂತ್ರಗಳನ್ನು ಗುರೂಜಿಯವರು ತಿಳಿಸಿಕೊಡುತ್ತಾರೆ. ಜೀವನಕ್ಕೆ ಅತ್ಯಗತ್ಯವಾಗಿರುವ ವಿಚಾರಗಳನ್ನು ತಿಳಿಯಲು ಇಂದೇ ಈ ನಕ್ಷತ್ರ ನಾಡಿ ತರಗತಿಯನ್ನು ಸೇರಿ ನಿಮ್ಮ ಜೀವನದ ವಿಚಾರಗಳಿಗೆ ಮಾರ್ಗದರ್ಶಕವಾಗಿರುವ ಜ್ಯೋತಿಷ್ಯವನ್ನು ಅಳವಡಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗೆ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ಕೈಲಾಶ್ ಯಂತ್ರವು ಪುರಾತನವಾದ, ಪ್ರಾಚೀನವಾದ, ಅತ್ಯಂತ ಶಕ್ತಿಶಾಲಿಯಾದ ಯಂತ್ರವಾಗಿದೆ. ಸುಮಾರು 800ರಿಂದ 1000 ವರ್ಷಗಳ ಹಿಂದೆ ಹಲವಾರು ಸಂಯೋಗಗಳಿಂದ ರಚಿಸಲ್ಪಟ್ಟಿರುವ ವಿಶೇಷವಾದ ಯಂತ್ರವೇ ಈ ಕೈಲಾಶ್ ಯಂತ್ರ. ಈ ಕೈಲಾಶ್ ಯಂತ್ರದ ಮಧ್ಯ ಭಾಗದಲ್ಲಿ ಬರುವಂತಹ ಕೋರ್ ಭಾಗದಲ್ಲಿರುವಂತಹ ಸಂಖ್ಯಾಶಾಸ್ತ್ರದ ಲೋಶೋ ಗ್ರಿಡ್, ಈ ಕೋರ್ ಸುತ್ತ ಬರುವಂತಹ 12 ಪ್ರಾಣಿಗಳು ಚೀನಿ ವಿಶೇಷ ಪ್ರಾಣಿಗಳು, ಅನಿಮಲ್ ಸ್ಪಿರಿಟ್ ಅನ್ನು ಸೂಚಿಸುತ್ತದೆ. ಅದರ ಸುತ್ತ ಇರುವಂತಹ ವಿಶೇಷವಾಗಿರುವಂತಹ ಮಂತ್ರ, ಅದರ ಸುತ್ತ 4 ಅಂಶಗಳಾದ ಓಂ, ಸ್ವಸ್ತಿಕ್, ತ್ರಿಶೂಲದ ಶಿವನ ಅಂಶದಿಂದ ದಿಗ್ಬಂಧನವಾಗಿದೆ. ಈ ಕೈಲಾಶ್ ಯಂತ್ರದಲ್ಲಿ ಬರುವಂತಹ ಮಂತ್ರವನ್ನು ಪ್ರತಿ ಸೋಮವಾರ 108 ಬಾರಿ ಜಪಿಸುವುದರಿಂದ ಮತ್ತು ಕೆಂಪು ಹೂಗಳಿಂದ ಪೂಜಿಸುವುದರಿಂದ ಹೆಚ್ಚಿನ ಧನಾತ್ಮಕ ಶಕ್ತಿಯನ್ನು ಪಡೆಯುವುದರ ಜೊತೆಗೆ ಜೀವನದಲ್ಲಿ ನೆಮ್ಮದಿ, ಹಣಕಾಸು, ಆರೋಗ್ಯ, ವಿದ್ಯಾಭ್ಯಾಸದಲ್ಲಿ ಯಶಸ್ಸನ್ನು ಗಳಿಸಬಹುದಾಗಿದೆ. ಈ ಯಂತ್ರಕ್ಕಾಗಿ ಇಂದೇ ನಮ್ಮ ನಕ್ಷತ್ರ ನಾಡಿ ತಂಡವನ್ನು ಸಂಪರ್ಕಿಸಿ. ಧನ್ಯವಾದಗಳು. ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಈವರೆಗೆ ಗುರೂಜಿ ಅವರ ಹತ್ರ 65,000ಕ್ಕೂ ಅಧಿಕ ಮಂದಿ ಜ್ಯೋತಿಷ್ಯ ಶಾಸ್ತ್ರದ ಕ್ಲಾಸಸ್ ಕಲ್ತಿದ್ದಾರೆ. ಅವರಲ್ಲಿ ಒಬ್ಬರ ಅನಿಸಿಕೆ, ಅಭಿಪ್ರಾಯ ಇಲ್ಲಿದೆ. ನನಗೆ ಜ್ಯೋತಿಷ್ಯ ಅನ್ನೋದು ತುಂಬ ಜನ ಹೇಳ್ತಾರೆ ತುಂಬ ಕಷ್ಟ ಹಾಗೆ ಹೀಗೆ ಅಂತ. ನಾನು ಜ್ಯೋತಿಷ್ಯ ಆಗಲೇ ಒಂದು 10-15 ವರ್ಷದಿಂದ ಕಲ್ತಿದ್ದೀನಿ. ಪರಾಶರ ಕಲ್ತಿದ್ದೀನಿ, ನ್ಯೂಮರಾಲಜಿ ನೋಡಿದ್ದೀನಿ. ಹಾಗೆ ಸ್ವಲ್ಪ ಇಂಟ್ರೆಸ್ಟ್ ಇರೋದ್ರಿಂದ ಇದನ್ನು ಎಲ್ಲ ಅಲ್ಲಿ ಇಲ್ಲಿ ಚೂರು ನೋಡ್ತಾನೆ ಇದ್ದೆ. ಪರಾಶರ ಕಲ್ತಿದ್ದೆ ಕೂಡ. ಆದರೆ ಇಲ್ಲಿ ನಕ್ಷತ್ರ ನಾಡಿ ದಿನೇಶ್ ಗುರೂಜಿ ಅವ್ರದ್ದು ವಿಡಿಯೋನ ಹೆಚ್ಚು ಕಡಿಮೆ ಒಂದು 10-12 ವರ್ಷದಿಂದ ನೋಡ್ತಾ ಬಂದಿದ್ದೀನಿ.
ಮತ್ತು ನನಗೆ ಆಗಿಂದ ನಾನು ಇಲ್ಲಿ ಕಲಿಬೇಕು ಅಂತ ಇಂಟ್ರೆಸ್ಟ್ ಇದ್ದರೂ ಕೂಡ ಬರೋಕ್ಕಾಗಲಿಲ್ಲ, ಏನೋ ಗೊತ್ತಿಲ್ಲ. 108ನೇ ಬ್ಯಾಚ್ವರೆಗೂ ಕಾಯಬೇಕಾಯಿತು ನನಗೆ ಬರೋದಕ್ಕೆ. ಯಾಕೆಂದರೆ ಅವರೇ ಹೇಳ್ತಾರೆ ನಮಗೆ ಯಾವಾಗ ಏನು ಸಿಗಬೇಕು ಅನ್ನೋದಿರುತ್ತೋ ಆವಾಗ ಆ ದಶಾಭುಕ್ತಿ ಬಂದಾಗ ನಾವು ಬೇಡ ಅಂದರೂ ಅದು ಬಂದೇ ಬರುತ್ತೆ ಅಂತ ನನಗನ್ಸುತ್ತೆ. ಈಗ ನನಗೆ ಗುರು ದಶ ನಡೀತಾ ಇರೋದ್ರಿಂದ ಇದನ್ನು ಕಲಿಯೋಕ್ಕೆ ಈಸಿಯಾಗಿ ಬರೋಕ್ಕಾಯ್ತು ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಎಷ್ಟು ಸುಮಾರು ವರ್ಷದಿಂದ ನಾನು ಬರಬೇಕು ಅಂದ್ಕೊಂಡು ಬರೋಕ್ಕಾಗಲಿಲ್ಲ. ನಾನು ಪರಾಶರ ಕಲ್ತಿದ್ದು ಮತ್ತು ಜಾತಕಗಳನ್ನು ಅನಲೈಸ್ ಮಾಡ್ತಾ ಇದ್ದೆ. ಆದರೆ ಇವರು ಇದನ್ನು ನೋಡಿದ ಮೇಲೆ ತುಂಬ ಈಸಿ ಅನ್ನಿಸ್ತು. ಎಂಥವ್ರಿಗೂ ಇವತ್ತಿನ ಇದರಲ್ಲಿ ಎಂಥವ್ರಿಗೂ ರಾಶಿ ನಕ್ಷತ್ರ ಅದೆಲ್ಲ ಗೊತ್ತೇ ಇರುತ್ತೆ, ಟಿ ವಿ ಚಾನಲ್ಗಳಲ್ಲಿ ಬಂದು ಎಲ್ಲರಿಗೂ ಗೊತ್ತಿರುತ್ತೆ. ಹಂಗಾಗಿ ಇದು ತುಂಬ ದೂರದ ಸಬ್ಜೆಕ್ಟ್ ಅಂತ ಅಲ್ಲ, ಅಥವಾ ರಾಕೆಟ್ ಸೈನ್ಸ್ ಅಂತಲ್ಲ, ಅಥವಾ ಅರ್ಥ ಆಗದೇ ಇರೋ ಅಂಥದ್ದೇನು ಇರಲ್ಲ. ಸ್ವಲ್ಪ ಮಟ್ಟಿಗೆ ಅವರು ಏನು ಹೇಳ್ತಾರೆ ಆ ಟಿಪ್ಸ್ಗಳನ್ನ ಫಾಲೋ ಮಾಡ್ತಾ ಹೋದರೆ ತುಂಬ ಈಸಿ ಅನಿಸುತ್ತೆ. ಮತ್ತು ಇದು ವೆರಿ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಕೂಡ. ಓಕೆ ಗುರುಜಿ, ಒಬ್ರು ಕಾಲರ್ ಇದ್ದಾರೆ, ಮಾತಾಡೋಣ. ಹಲೋ ಹಲೋ ಮೇಡಮ್ ನಮಸ್ತೆ, ಏನು ಹೆಸರು, ಇಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಮಮತಾ ಅಂತ, ದಾವಣಗೆರೆಯಿಂದ. ಸರಿ, ಯಾರ ಬಗ್ಗೆ ಕೇಳಬೇಕಿತ್ತು? ಅವ್ರ ಡೇಟ್ ಆಫ್ ಬರ್ತ್ ಹೇಳಿ. ನನ್ನ ಬಗ್ಗೆನೇ ಮೇಡಮ್, ಪ್ರಶ್ನಾಶಾಸ್ತ್ರ. ಓಕೆ, ಒಂದು ಸಂಖ್ಯೆ ಹೇಳಿ, 1 ರಿಂದ 249. 9 ಮೇಡಮ್. ಸರಿ, ಏನು ಪ್ರಶ್ನೆ ಇದೆ ಕೇಳಿ ಮೇಡಮ್. ನಮಸ್ತೆ ಗುರುಜಿ, ನನ್ನ ಮದುವೆ ಬಗ್ಗೆ ಕೇಳಬೇಕಿತ್ತು ಗುರುಜಿ. 5, 7, 11, 8, 3 ಸೆಲೆಕ್ಟಿವ್ ಕಾಂಬಿನೇಷನ್ ತೋರಿಸ್ತಾ ಇದೆ. ಮಂಗಳ 2030ವರೆಗೂ ಇದೆ. 7ನೇ ಕಸ್ಪ್ ನೋಡೋಣ, ಮದುವೆ ವಿಚಾರದಲ್ಲಿ ಏನು ಹೇಳುತ್ತೆ ಅಂತ ನೋಡೋಣ. 7ನೇದು 3, 9, 12, 8ನೇ ಮನೆ ಬರ್ತಾಯಿದೆ. ಎಲ್ಲೂ ಕೂಡ 2, 7, 11 ದಶಾದಲ್ಲಿ ಮಾತುಕತೆ ಬರ್ತಾ ಇದೆ ಅನ್ಸುತ್ತೆ. ಈಗ ಎಷ್ಟು ಏಜ್ ನಿಮಗೆ? 29 ಗುರುಜಿ. ಹಾಂ. ಎಲ್ಲಿ ಇದಾಗ್ತಾ ಇದೆ? ಏನು ಜಾತಕದಲ್ಲಿ ಆಗ್ತಾ ಇದೆಯಾ ಅಥವಾ ಏನಕ್ಕೆ? ಬರೀ ಮಾತುಕತೆ ಮಾತ್ರ ತೋರಿಸ್ತಾ ಇದೆ ಇಲ್ಲಿ ಜಾತಕದಲ್ಲಿ. ಹೌದು ಗುರುಜಿ, ನೋಡ್ತಾ ಇದೀವಿ, ಎಲ್ಲೂ ಸೆಟ್ ಆಗ್ತಿಲ್ಲ. ಏನೇನು ಪ್ಯಾರಾಮೀಟರ್ಸ್ ನೋಡ್ತಾ ಇದ್ದೀರಾ? ಹಾಗೇನಿಲ್ಲ ಗುರುಜಿ, ಅಷ್ಟೇನು ಇದ್ರೇನಿಲ್ಲ. ಹಾಂ. ಎಷ್ಟು ಹುಡುಗರು ಜಾತಕ ಬಂತು? ತುಂಬಾ ಬಂದಿದೆ ಗುರುಜಿ, ಅದ್ರಲ್ಲೂ ಸೆಲೆಕ್ಟ್ ಆಗ್ತಿಲ್ಲ. ಅದೇ ನಾವು ಒಪ್ಪಿದ್ರೆ ಅವ್ರು ಇದಾಗ್ತಿದ್ದಾರೆ, ಅವ್ರು ಒಪ್ಪಿದ್ರೆ ನಾವು. ಅವ್ರು ಒಪ್ಪಿದಾಗ ನೀವು ಯಾಕೆ ಒಪ್ತಾ ಇಲ್ಲ? ಒಪ್ಪಿದೆ ಗುರುಜಿ, ಕೆಲವು ಸೆಲೆಕ್ಟ್ ಆಗ್ತಿಲ್ಲ, ಅದಕ್ಕೆ ಯಾವಾಗ ಆಗುತ್ತೆ ಅಂತ. ನಿಮ್ಗಳು ಡಿಸೈಡ್ ಮಾಡ್ದಲ್ಲೇ ಗ್ರಹಗಳ ಮೇಲೆ ಯಾಕ್ರೆ ಹಾಕ್ತೀರಾ? ನೀವುಗಳು ತಾನೇ ಡಿಸೈಡ್ ಮಾಡಬೇಕಾಗಿರೋದು. ಈಗ ಹುಡುಗ ಸೆಲೆಕ್ಟ್ ಆಗಿದ ತಕ್ಷಣ ನೀವು ಯಾಕೆ ಸೆಲೆಕ್ಟ್ ಮಾಡ್ಕೊಳ್ಳಲ್ಲ? ಗ್ರಹಗಳ ಮೇಲೆ ಯಾಕೆ ಹಾಕ್ತೀರಾ? ಅವರ ಡಿಸೈಡ್ ಮಾಡೋರು. ಗ್ರಹಗಳು ತಂದು ಕೊಡೋದಷ್ಟೇ ಕೆಲಸ, ಡಿಸಿಷನ್ ನಿಮ್ಮದು. ಇದು ತುಂಬ ಜನ ಪುರೋಹಿತರುಗಳಿಗೆ, ಜ್ಯೋತಿಷಿಗಳಿಗೆ ಗೊತ್ತಿಲ್ಲ ಜ್ಯೋತಿಷ್ಯ. ಆಫರ್ಗಳು ಬರೋದಷ್ಟೇ ಜ್ಯೋತಿಷ್ಯದಲ್ಲಿ ಹೇಳಬೇಕು ನೀವು. ಡಿಸಿಷನ್ ಈಸ್ ಸೆಲ್ಫ್. ಅಸ್ಟ್ರಾಲಜಿಲಿ ಗ್ರಹಗಳು ಡಿಸಿಷನ್ ಮಾಡಲ್ಲ. ಕೇಳಿಸ್ತಾ ಇದೆಯಾ ನಮ್ಮ ನಿಮಗೆ? ತುಂಬ ಜನ ಬಂದಿದೆ ಅಂತಂದರೆ ಅದು ನಿಮ್ಮ ಗ್ರಹಗಳು ಪ್ರಮೋಟ್ ಮಾಡಿದೆ ತಾನೆ. ಇದನ್ನೇ ನಾನು ಹೇಳಿದ್ದು. ನಮ್ಮ ಹಾರೋಸ್ಕೋಪ್ ಕರೆಕ್ಟಾಗಿ ಹೇಳುತ್ತೆ. ಮಾತುಕತೆ ಅಷ್ಟೇ ಅಲ್ಲೇ ನಿಂತಿದೆ, ಮದುವೆ ಕಾಂಬಿನೇಷನ್ ಇಲ್ಲ. ಯಾಕಿಲ್ಲ? ಅದು ನೀವು ಡಿಸೈಡ್ ಮಾಡ್ಕೋಬೇಕು. ಯಾವುದ್ರ ಮೇಲೆ ನಿಂತಿದ್ದೀರಾ ಅದು ನೋಡ್ಕೊಳ್ಳಿ. ಜಾತಕ ಬಂದಿಲ್ಲ ಅಂತ ನಿಲ್ಲಿಸಿದ್ದೀರೋ, ಜಾತಕ ಬಂದಿಲ್ಲ ಅಂತಂದರೆ ಯಾರ ಹತ್ರ ಕೊಟ್ಟಿದ್ದೀರಾ? ಮೇಧಾವಿಗಳ ಹತ್ರ ಕೊಡ್ತಾ ಇದ್ದೀರಾ ಜಾತಕ ತೋರ್ಸೋಕ್ಕೆ? ಅಥವಾ ಏನೂ ಗೊತ್ತಿಲ್ಲದೆ ಇರೋ ಅನ್ಪಡ್ ಹತ್ರ ಕೊಡ್ತಾ ಇದ್ದೀರಾ? ಸುಮ್ಮನೆ ಏನೋ ಅಲ್ಲಿ ವೇಷಧಾರಿ ಹಾಕ್ಕೊಂಡಿದ್ದಾರೆ ಅಂತ, ಅದನ್ನು ನೀವು ತಿಳ್ಕೊಳ್ಳಿ. ಇಲ್ಲಿ 3ನೇ ಮನೆ 8ನೇ ಮನೆ ಬಂದಾಗ ಡಿಸಿಷನ್ ತಗೊಳ್ತಾ ಇಲ್ಲ. 3rd ಹೌಸ್ ಇದೆ ಹೌಸ್ ಆಫ್ ಕಮ್ಯುನಿಕೇಷನ್. ಕಮ್ಯುನಿಕೇಷನ್ ಆಗ್ತಾ ಇದೆ, ಫೈನಲೈಸ್ ಆಗ್ತಾ ಇಲ್ಲ. ಸ್ಟ್ರಾಂಗ್ ಪೀರಿಯಡ್ ಮಾತ್ರ ನಾವು ನೋಡಿ ಹೇಳ್ಬೋದು. ಮದುವೆ ಆಗೇ ಆಗುತ್ತೆ ಅಂತ ಯಾರೂ ಹೇಳೋಕ್ಕಾಗಲ್ಲ, ನಾನು ಹೇಳೋಕ್ಕಾಗಲ್ಲ. ಮಂಗಳ ದಶ 2027 ಫೆಬ್ರವರಿ. ಅಥವಾ ಯಾರು ಇಷ್ಟಪಡ್ತಾ ಇದ್ದೀರಾ? ಹಾಗೇನಿಲ್ಲ ಗುರುಜಿ. ಹಾಂ, ಮಂಗಳನಲ್ಲಿ 7ನೇ ಮನೆ ತೋರಿಸ್ತಾ ಇದೆ ದಶದಲ್ಲಿ. ಭುಕ್ತಿಲಿ ಮಾತುಕತೆ ನಡೀತಾ ಇದೆ ಗುರು. ಅದಾದಮೇಲೆ ನೆಕ್ಸ್ಟು ಶನಿಲೂ ಹಂಗೆ ನಡೀತಾ ಇದೆ. ಮಾತುಕತೆನ ಫೈನಲೈಸ್ ಮಾಡಲೇಬೇಕು ಬೇಗ ಅಂತ ಹೇಳ್ತಾ ಇದೆ. ಅರ್ಥ ಆಯ್ತಾ? ವೈವಾಹಿಕ ಜೀವನದಲ್ಲಿ ಸಣ್ಣ ಪುಟ್ಟ ಸಮಸ್ಯೆ ಇದ್ದೇ ಇರುತ್ತೆ ಅಂತ ಜಾತಕದಲ್ಲಿ ಸ್ವಲ್ಪ ತೋರಿಸಿದೆ. ಡಿವೋರ್ಸ್ ಅವೆಲ್ಲ ಆಗಲ್ಲ. ಹುಡುಗ ಕೆಲಸ ಚೆನ್ನಾಗಿದೆಯವ, ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳ್ತಾ ಅದನ್ನು ನೋಡಿರಿ. ಅವ್ರು ಸೆಟ್ ಆದರೆ ಇವ್ರು ಸೆಟ್ ಆಗಲಿ, ಇವ್ರು ಸೆಟ್ ಆಗಲ್ಲ. ಏನು ಸೆಟ್ ಏನಂತ ನೀವು ತಿಳ್ಕೊಳ್ಳಿ. ಎಲ್ಲಿ ಮಿಸ್ ಹೊಡಿತಾ ಇದೆ ಅಂತ ಕೂತ್ಕೊಂಡು ಆಲೋಚನೆ ಮಾಡಿ. 7, 3, 6 ಡಿಸಿಷನ್ಗೆ ಬುಧ. ವಿಷ್ಣುವಿನ ಮಂತ್ರ ಓಂ ನಮೋ ಭಗವತೆ ವಾಸುದೇವಾಯ. ಈ ಮಂತ್ರ ಹೇಳಿದಾಗ ಡಿಸಿಷನ್ ಮೇಕಿಂಗ್ ಮೈಂಡ್ ಬರುತ್ತೆ ಅಷ್ಟೇ, ಮದುವೆ ಮಾಡಿಸಲ್ಲ. ಒಳ್ಳೆಯದಾಗಿ. ಧನ್ಯವಾದ ಮೇಡಮ್. ಗುರುಜಿ, ಕಾರ್ಯಕ್ರಮ ಮುಗಿಸೋ ಟೈಮ್ ಆಯಿತು. ಸಾಕಷ್ಟು ಮಾಹಿತಿ ಕೊಟ್ಟರೆ ಇವತ್ತಿನ ಕಾರ್ಯಕ್ರಮದಲ್ಲಿ. ಧನ್ಯವಾದ ಗುರುಜಿ. ಸರ್ವೇ ಜನ ಸುಖಿನೋ ಭವಂತು.
ಇದಾಗಿತ್ತು ಇವತ್ತಿನ ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.